ಗ್ರಾಮೀಣ ಕರ್ನಾಟಕದಲ್ಲಿ ಇಂದು ಬಹುಶಃ 2 ಡಜನ್ ಗ್ರಾಮಗಳ ಸಮುದಾಯಗಳು ತಮ್ಮ ಉಜ್ವಲ ಭವಿಷ್ಯವನ್ನು ಕಲ್ಪಿಸಿಕೊಳ್ಳುತ್ತಿವೆ. ಅಲ್ಲಿ ಬೀಸುವ ಗಾಳಿಯಲ್ಲಿ ಭರವಸೆ ಇದೆ ಮತ್ತು ಪ್ರತಿ ಮುಂದಿಡುವ ಹೆಜ್ಜೆಯಲ್ಲಿದೆ ಆತ್ಮವಿಶ್ವಾಸ. ಇಲ್ಲಿ ನಿರಂತರ ರೀತಿಯ ವಿದ್ಯುತ್ ಉತ್ಪತ್ತಿಯನ್ನು ತೋರಿಸಲಾಗಿದೆ ಮತ್ತೆ ಜನರ ಮತ್ತು ಸಮುದಾಯದ ಬಗ್ಗೆ ಹೊಸ ರೀತಿಯಲ್ಲಿ ಯೋಚಿಸುವುದನ್ನು ಪಾಲಿಸಲಾಗಿದೆ. ಈ ಗ್ರಾಮಗಳಲ್ಲಿ ಹಸಿರು ಶಕ್ತಿ ಪ್ರಜಾಶಕ್ತಿಯನ್ನು ವೃದ್ಧಿಸಿದೆ. ಬಯೋಮಾಸ್ ಎನರ್ಜಿ ಎಂದರೇನು? ಇದು ಬೇರೇನೂ ಅಲ್ಲ, ಮರ, ಬೇಸಾಯದ ಉಳಿದ ತ್ಯಾಜ್ಯ ಅಥವಾ ಪ್ರಾಣಿಗಳ ತ್ಯಾಜ್ಯದಿಂದ ಉತ್ಪತ್ತಿಯಾಗುವ ಶಕ್ತಿ. ಏಕೆಂದರೆ ಇದನ್ನು ಬೆಳೆಸಬಹುದು ಮತ್ತು ಉಪಯೋಗಿಸಬಹುದು, ಅಲ್ಲದೆ ಮರುಬಳಕೆ ಮಾಡಬಹುದಾದಂತಹ ಶಕ್ತಿ. ಮತ್ತು ಅದು ತಾನು ಉತ್ಪತ್ತಿಸುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಮ ಮೊತ್ತದಲ್ಲಿ ಸೇವಿಸುವುದರಿಂದ ಅದನ್ನು ಕಾರ್ಬನ್ ತಟಸ್ಥ ಶಕ್ತಿಯ ಮೂಲ ಎಂದು ಕರೆಯಲಾಗುತ್ತದೆ. ಬಯೋಮಾಸ್ ಎನರ್ಜಿಯ ಸಾಮರ್ಥ್ಯವನ್ನು ತೋರಿಸಲು 2001ರಲ್ಲಿ 5 ಸಂಸ್ಥೆಗಳು ತಮ್ಮ ಕೈಜೋಡಿಸಿದವು. ಅವು ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ, ದ ಇಂಡಿಯಾ ಕೆನಡಾ ಎನ್ವಿರಾನ್ಮೆಂಟ್ ಫೆಸಿಲಿಟಿ, ದಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಮತ್ತು ಭಾರತ ಹಾಗೂ ಕರ್ನಾಟಕದ ಸರ್ಕಾರಗಳು. ಇವೆಲ್ಲ ಒಂದಾಗಿ ಅವರು ಬೆರಿ ಅಥವಾ ಬಯೋಮಾಸ್ ಎನರ್ಜಿ ಫಾರ್ ರೂರಲ್ ಇಂಡಿಯಾವನ್ನು ಆರಂಭಿಸಿದರು. ಇದು ಬಯೋ ಎನರ್ಜಿಯ ಮೂಲಕ ಗ್ರಾಮೀಣ ಶಕ್ತಿಯ ಅಗತ್ಯವನ್ನು ಪೂರೈಸಲು ಹಂಬಲಿಸುವ ಒಂದು ಯೋಜನೆ. Berry project is actually one of the important projects to UNDP. It actually focuses on 3 important aspects. One is development, and another is greenhouse gases emission reduction, and also the national priority to provide electricity to rural areas from bioenergy. ಬೆರಿಗೆ ಅಧಿಕರಣ ನೀಡುವ ತಂತ್ರಜ್ಞಾನವನ್ನು ಬೆಂಗಳೂರಿನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಅಭಿವೃದ್ಧಿಪಡಿಸಿದರು. ಇಲ್ಲಿ ವಿಜ್ಞಾನಿಗಳು ಬಯೋಮಾಸ್ ಅನಿಲೀಕರಣಗೊಳಿಸುವ ಸಬ್ ಮೆಗಾವ್ಯಾಟ್ ಪವರ್ ಜನರೇಷನ್ ಸಿಸ್ಟಮ್ ಅನ್ನು ಪರೀಕ್ಷೆ ಮಾಡಿದರು. ನಂತರ ಈಗ ಯೋಜನೆಯು ತಮ್ಮ ತಂತ್ರಜ್ಞಾನವನ್ನು ಪ್ರದರ್ಶಿಸಲು ಗ್ರಾಮಗಳೆಡೆಗೆ ಸಾಗಿತು. ಉತ್ತರವಾಗಿ ಬೆರಿ ತಮ್ಮ ಬಯೋಮಾಸ್ ಪವರ್ ಜನರೇಷನ್ ಪ್ಲಾಂಟ್ಸ್ಗಳನ್ನು ತುಮಕೂರು ಜಿಲ್ಲೆಯ ಕಬ್ಬಿಗೆರೆ, ಸೆಬ್ಬಿನನ್ಯಪಾಳ್ಯ ಮತ್ತು ಬೋರಿಗುಂಟೆ ಹಳ್ಳಿಗಳಲ್ಲಿ ಸ್ಥಾಪಿಸಿತು. ಒಟ್ಟಿಗೆ ಈ ಸ್ಥಾಪಿತವಾದ ಪ್ಲಾಂಟ್ಗಳಿಗೆ 1 ಮೆಗಾವ್ಯಾಟ್ ಸಾಮರ್ಥ್ಯವಿದೆ. ಅಂದರೆ ಇದು 12,000ಕ್ಕಿಂತ ಹೆಚ್ಚು ಮನೆಗಳಿಗೆ ಬೆಳಕನ್ನು ನೀಡುವ ಸಾಮರ್ಥ್ಯ ಹೊಂದಿದೆ. This is the only technology that can give you round the clock power and electricity in rural areas by virtue of the fact that it has the capability of bottom up generation. ನೈಸರ್ಗಿಕ ಉತ್ಪನ್ನಗಳನ್ನು ಬಳಸಿ ಬಯೋಮಾಸ್ ಪ್ಲಾಂಟ್ಗಳನ್ನು ನಿರ್ಮಿಸಲು ಬಯಸುವವರಿಗೆ ಇದು ಅತ್ಯುತ್ತಮ ಕಡಿಮೆ ಖರ್ಚಿನ ಪರ್ಯಾಯ ವಿದ್ಯುತ್ ಶಕ್ತಿ ಮೂಲವಾಗಿದೆ. ನನಗೆ ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಪ್ರಾಬ್ಲಮ್ಸ್ ಇತ್ತು ಸಿಂಕ್ರೈಸ್ ಮಾಡಲಿಕ್ಕೆ. ಯಾಕಂದರೆ ಇಟ್ಸ್ ನ್ಯೂ ಟೆಕ್ನಾಲಜಿ, ಎಲ್ಲರೂ ಹೊಸಬ್ರಿದ್ರು, ಮಾಡೋಕ್ಕಾಗ್ತಿರಲಿಲ್ಲ. ಕಾಂಟ್ರಾಕ್ಟರ್ ಎಲ್ಲ ಹೊಸಬ್ರಿದ್ರು, ಲೋಕಲ್ ಹೊಸಬ್ರಿದ್ರು. ಅದನ್ನೆಲ್ಲ ಒಂದೊಂದೇ ಸಾರ್ಟ್ ಔಟ್ ಮಾಡಿ ಸಿಂಕ್ರೈಸ್ ಮಾಡೋದೇ ಸುಮಾರು ವರ್ಷಗಳಾಯಿತು. 2007ರಲ್ಲಿ ಕಮಿಷನ್ ಆಯಿತು. ಆಮೇಲೆ ಅಲ್ಲಿಂದ ಇಲ್ಲಿವರೆಗೆ ಸುಮಾರು 1.5 ಮಿಲಿಯನ್ ಯೂನಿಟ್ಸ್, ಸುಮಾರು 15 ಲಕ್ಷ ಯೂನಿಟ್ಗಳನ್ನ ಅಷ್ಟು ಪವರ್ ಉತ್ಪತ್ತಿ ಮಾಡಿದ್ದೀವಿ. ಬಯೋಮಾಸ್ ಘಟಕಗಳಿಗೆ ಕಚ್ಚಾ ವಸ್ತುಗಳ ಪೂರೈಕೆ ಕೊರತೆ ಎದ್ದು ಕಾಣುತ್ತಿದೆ. Everywhere I go and talk to the biomass developers, whether it is to the combustion route or the gasification route, they ask me only the first question they ask me is, where is the biomass? Where can I get biomass? When you do an assessment, you will find a lot of biomass. When you go to procure, you will get biomass, but price will be double. So this project actually for the first time built a supply chain, starting from the grassroots. One of the major thing for biomass based electricity plants is they will consume a lot of biomass, so they might deforest. That's one of the concerns that people do have. That is why the project actually conceived it in such a way that the biomass required is actually grown. ಬೆರಿ ಪ್ಲಾಂಟೇಶನ್ಸ್ಗಳನ್ನು ಉತ್ಕೃಷ್ಟಗೊಳಿಸಿ ಅದು ಬಯೋಮಾಸ್ ಹೊಟ್ಟು ಶೇಖರಣೆಯನ್ನು ನಿರಂತರಗೊಳಿಸಿ ಸಾಕಷ್ಟು ಪ್ರಮಾಣದಲ್ಲಿ ಪವರ್ ಪ್ಲಾಂಟ್ಗೆ ಸರಬರಾಜು ಆಗುವಂತೆ ನಿಶ್ಚಯ ಮಾಡಿತು. ಇವು ಸುಮಾರು 3,000 ಹೆಕ್ಟೇರ್ನಷ್ಟು ಕಾಡಿನ ಭೂಮಿ, ಪಂಚಾಯತ್ ಭೂಮಿ, ಹೊಲದ ಭೂಮಿ ಮತ್ತು ಮೀಸಲಿಟ್ಟಂತಹ ತೋಟಗಾರಿಕಾ ಭೂಮಿಗಳನ್ನು ವ್ಯಾಪಿಸಿವೆ. ಅರಣ್ಯೀಕರಣ ಪ್ರವರ್ತಕಗೊಳಿಸುವುದಲ್ಲದೆ ತೋಟಗಾರಿಕೆಯ ಪಾಲನೆ, ಪೋಷಣೆಯ ಈ ಯೋಜನೆಯಿಂದ
ಪ್ರತಿ ವರ್ಷವೂ ಸುಮಾರು 27,000 ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ನ ಹೊರಸೂಸುವಿಕೆ ನಿಯಂತ್ರಣದಲ್ಲಿದೆ. ನಿಧಾನವಾಗಿ ಈ ಯೋಜನೆ ಹೊಸ ಉದ್ಯೋಗಗಳನ್ನು ಹುಟ್ಟುಹಾಕುವ ದಾರಿಯನ್ನು ಸೃಷ್ಟಿಸಿ ನಂತರ ಸಮುದಾಯವನ್ನು ಶಕ್ತಿಯುತಗೊಳಿಸಿತು. The first time an effort was made to involve the community in two things that they are good at. One is, they have the land, which is their only asset. The only other asset that they have is their labor. And this project somehow, tried to bring these two together and make it work for biomass energy. ಬೆರಿ ಪ್ರದೇಶದಲ್ಲಿರುವ ಕೆಲವು ಎನ್ಜಿಒಗಳ ಜೊತೆಗೂಡಿ ಪವರ್ ಪ್ಲಾಂಟ್ ಅನ್ನು ಬೆಂಬಲಿಸುವಂತಹ ಒಂದು ಬಲವಾದ ಸಮುದಾಯವನ್ನು ಸೃಷ್ಟಿಸಿತು. Unless the communities and the local villagers are intimately involved in the project planning, project implementation and sharing of benefits, I don't think any project of this type in rural areas would become successful. ಸಮುದಾಯವು ಕೆಲವು ಗುಂಪುಗಳಾಗಿ ಆಯೋಜಿಸಲಾಯಿತು. ಅವು ಬಯೋಗ್ಯಾಸ್ ಬಳಕೆದಾರರ ಸಂಘ, ಗ್ರಾಮೀಣ ಅರಣ್ಯ ಸಂಘ, ನೀರು ಬಳಕೆದಾರರ ಸಂಘ ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳು. ಬೇರೆಯವರು ಬಂದು ನಮಗೆ ಮೊದಲು ಸ್ವಸಹಾಯ ಸಂಘನ ಮಾಡಿಕೊಂಡ್ರು. ಸ್ವಸಹಾಯ ಸಂಘ ಮಾಡಿ ನಮ್ಮನ್ನು ಪ್ರತಿನಿಧಿಗಳು ಹಾಗೂ ಸದಸ್ಯರನ್ನೆಲ್ಲ ಆಯ್ಕೆ ಮಾಡಿ ಒಂದು ಸಂಘ ಅಂತ ಮಾಡಿ ಫಸ್ಟು ಅದರಿಂದನ ದುಡ್ಡು ಹಣ ಕೂಡಿಟ್ಟದು ಮಾಡಿಕೊಟ್ರು. ಆಮೇಲೆ ನಮಗೆ ಈ ಹೊಲದಲ್ಲಿ ಗಿಡ ನೆಟ್ಟದು ಹೇಳ್ಕೊಂಡ್ಕೊಟ್ರು. ಈ ಸಂಸ್ಥೆಗಳು ಒಂದಾಗಿ ಗ್ರಾಮೀಣ ಬಯೋ ಎನರ್ಜಿ ನಿರ್ವಹಣಾ ಸಮಿತಿಯನ್ನು ಸ್ಥಾಪಿಸಿದವು. ಈ ಸಂಸ್ಥೆಯು ಗ್ರಾಮ ಪಂಚಾಯತರ ಜೊತೆ ಸೇರಿ ಬಯೋಮಾಸ್ ಪವರ್ ಪ್ಲಾಂಟ್ಗಳ ನಿರ್ವಹಣಾ ಕೆಲಸವನ್ನು ಮಾಡಿತು. ಪವರ್ ಪ್ಲಾಂಟ್ಗಳನ್ನು ನಿರ್ವಹಿಸುವ ಸಮುದಾಯಕ್ಕೆ ಸಾಮರ್ಥ್ಯ ನೀಡಲು ಬೆರಿ ಆಪರೇಷನ್ಸ್ ಮತ್ತು ಮೇಂಟೆನೆನ್ಸ್ ಕುರಿತ ಹೆಚ್ಚುವರಿ ಶಿಕ್ಷಣ ನೀಡಲು ಅವಕಾಶ ಕಲ್ಪಿಸಿತು. ಅರಿವು ಮೂಡಿಸಲು ಕಾರ್ಯಾಗಾರ ಮತ್ತು ಘಟಕಗಳ ಪ್ರದರ್ಶನಗಳ ಭೇಟಿಗಳನ್ನು ಸಹ ಸುಮಾರು 10,000 ಜನರಿಗಾಗಿ ಆಯೋಜಿಸಲಾಯಿತು. ಈ ಯೋಜನೆಯಲ್ಲಿ ಸಮುದಾಯದ ಭಾಗವಹಿಸುವಿಕೆಗೆ ಒತ್ತು ನೀಡಲು ಬೆರಿ ಮತ್ತು ಅದರ ಜೊತೆಗಾರರು 50ಕ್ಕಿಂತ ಹೆಚ್ಚು ಬೋರ್ವೆಲ್ಗಳನ್ನು ಹಾಕಿಸಿದರು. ಬೆರಿ ಯೋಜನೆಯಿಂದ ನಮಗೆ ತುಂಬ ಅನುಕೂಲ ಆಗೈತೆ. ನಮಗೆ ಒಂದು ಬೋರ್ವೆಲ್ ಕೊಟ್ಟಿದ್ದಾರೆ, ಡ್ರಿಪ್ ಕೊಟ್ಟಿದ್ದಾರೆ. Irrigation was a integral component as a community ice breaking intervention, because that is what people wanted more than just electricity for lighting. They wanted for irrigation. ರೈತರುಗಳನ್ನು 5 ರಿಂದ 6 ಜನ ಗುಂಪುಗಳನ್ನಾಗಿ ಮಾಡಿ ನೀರು ಬಳಕೆದಾರರ ಸಂಘ ಅಂತ ಹೇಳಿ ಮಾಡ್ಕೊಂಡು ಅವರಿಗೆ ನಾವು ನೀರಿನ ಅನುಕೂಲಗಳನ್ನು ಮಾಡಿಕೊಡ್ತಾ ಬಂದಿದ್ದೀವಿ. ಅವರು ಅದರಲ್ಲಿ ಬೋರ್ವೆಲ್ ಯಾರ್ದು ಖಾತೆ ಜಮೀನಲ್ಲಿ ಬರುತ್ತೋ ಅವರಿಗೆ 1 ಎಕರೆವರೆಗೂ ಅವರಿಗೆ ಪ್ರಾವಿಷನ್ ಇದೆ. ಇನ್ನು ಉಳಿದ ಮೆಂಬರ್ಗಳಿಗೆಲ್ಲ ಅರ್ಧ ಎಕರೆವರೆಗೂ ಅವರು ನೀರಾವರಿಯನ್ನು ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಇದೆ. But each group will also have some landless people in the village who will get half acre worth of water. Either they can sell it to someone else or they can lease in land and use it. This is something again very unusual in a participatory irrigation management system that you are also bringing in the landless, and that I think brought a lot of people into the project and community got mobilized well. ನಮ್ಮೊಬ್ಬರಿಗಿಂತನೂ ನಮ್ಮ ಸುತ್ತಮುತ್ತ 6 ಹಳ್ಳಿಗಳಿಗೂ ಅನುಕೂಲ ಆಗಿದೆ. ಬೆರಿಯ ಯೋಜನೆಯು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಮತ್ತು ಅದನ್ನು ನೇರವಾಗಿ ದಾನ ಪಡೆದ ಹಳ್ಳಿಗಳಿಗೆ ಹಂಚಲು ರೂಪಿಸಲ್ಪಟ್ಟಿದೆ. ಹೇಗಿದ್ದರೂ ವಿದ್ಯುತ್ ಶಕ್ತಿಗಾಗಿ ಹಳ್ಳಿಗಳಲ್ಲಿ ಇರುವಂತಹ ಕಡಿಮೆ ಬೇಡಿಕೆಯು ಈ ಶಕ್ತಿಯ ಬಗ್ಗೆ ಹೆಚ್ಚು ಯೋಚಿಸಲು ಒತ್ತಾಯಿಸಿದವು. Your plant load factor would be very, very low if you are only supplying to the village. For example, between 6 o'clock in the morning to evening 6 o'clock, you may have hardly any load. So what do you do with the plant? You can't shut it down then. So the decision was taken to connect to the grid so that your plant load factor goes up. From a technical point of view, it made a lot of sense. But it was also groundbreaking because no one had done plants at that scale connected to the grid. ಕಬ್ಬಿಗೆರೆಯಲ್ಲಿರುವಂತಹ ಪವರ್ ಪ್ಲಾಂಟ್ ಅನ್ನು ಶೀಘ್ರವಾಗಿ ವಿದ್ಯುತ್ ಶಕ್ತಿಯನ್ನು ಗ್ರಿಡ್ಗೆ ವರ್ಗಾಯಿಸಲಾಗುತ್ತಿದೆ ಮತ್ತು ಬಹುಶಃ ಕಬ್ಬಿಗೆರೆ ಪಂಚಾಯತ್ ವಿದ್ಯುತ್ ಶಕ್ತಿ ಉಪಯೋಗದ ಜೊತೆ ವಿದ್ಯುತ್ ಶಕ್ತಿ ಖರೀದಿಯ ಅಂಗೀಕಾರ ಪತ್ರವನ್ನು ಸಹಿ ಮಾಡಿರುವಂತಹ ಮೊದಲನೆಯ ಪಂಚಾಯತಿಯಾಗಿದೆ. ಇದು ಗ್ರಾಮಸ್ಥರನ್ನು ಕೇವಲ ವಿದ್ಯುತ್ ಶಕ್ತಿಯ ಬಳಕೆದಾರರಿಂದ ಅದರ ಉತ್ಪನ್ನಕಾರರು ಮತ್ತು ಹಂಚಿಕೆದಾರರಾಗಿ ಮಾರ್ಪಡಿಸಿತು. Built a lot of pride in them that this is our plant, we will supply now to the grid and help so many other people in the state actually benefit from the power we are generating. ಅಂದಾಜಿನ ಪ್ರಕಾರ ಗ್ರಾಮೀಣ ಭಾರತದ ಸುಮಾರು 11 ಲಕ್ಷ ಮನೆಗಳಲ್ಲಿರುವ ಜನರು ಅಗತ್ಯಕ್ಕೆ ತಕ್ಕ ವಿದ್ಯುತ್ ಶಕ್ತಿಯಿಂದ ವಂಚಿತರಾಗಿದ್ದಾರೆ.
ಆದರೆ ವಿದ್ಯುತ್ತನ್ನು ಹಳ್ಳಿಗರ ಮನೆ ಬಾಗಿಲಿಗೆ ತರುವುದು ಸುಲಭವಲ್ಲ, ಖರ್ಚು ಕಡಿಮೆಯಲ್ಲ, ಪರಿಸರ ಸ್ನೇಹಿಯೂ ಅಲ್ಲ. ಈ ಅಸಾಧ್ಯ ಕಾರ್ಯವನ್ನು ಸಾಧಿಸಿ ತೋರಿಸಿತು ಬೆರಿ. ಇದು ನೀಡಿರುವ ಮಾದರಿಯಿಂದ ಭಾರತದ 2,32,000 ಪಂಚಾಯಿತಿಗಳು ಕೇವಲ ಬಯೋ ಎನರ್ಜಿಯನ್ನು ಉತ್ಪತ್ತಿ ಮಾಡುವುದಲ್ಲದೆ ರಫ್ತುದಾರರೂ ಆಗಬಹುದು ಎಂದು ಸಾಬೀತಾಗಿದೆ. We have demonstrated to the country and to the world that such type of projects are technically feasible, technically viable, they are operable at decentralized level. ಪ್ರತಿ ಗ್ರಾಮ ಪಂಚಾಯತಿಲೂ ಒಂದೊಂದು ಪ್ಲ್ಯಾಂಟ್ ಮಾಡಿದ್ರೆ 1 ಮೆಗಾವ್ಯಾಟ್ ಕೆಪಾಸಿಟಿದು ತುಂಬ ಅನುಕೂಲ ಆಗುತ್ತೆ. This was a great combination that this project hit upon, because the community can certainly do these two things, grow biomass and supply it, and use the power and pay for it. So it was a very virtuous cycle that could be built very easily. This project can help giving those kind of learnings to design interventions for these villages on how biomass can be grown, energy can be generated. ಅವರಿಂದ ನಮಗೆ ತುಂಬ ಆದಾಯಗಳು ಆಯಿತು, ತುಂಬ ಅನುಕೂಲನೂ ಆಯಿತು. ಅವ್ರನ್ನ ಇವತ್ತು ನಾವು ನೆನೆಸ್ಕೋಬೇಕು ಅಂತ ಒಂದು ಒಳ್ಳೆ ಕೆಲಸ ನಮಗೆ ಮಾಡಿಕೊಟ್ಟು ಹೋಗಿದ್ದಾರೆ ಸರ್. ಬೆರಿ ಗ್ರಾಮೀಣ ವಿದ್ಯುತ್ ಶಕ್ತಿಯ ಅಗತ್ಯವನ್ನು ಪೂರೈಸಲು ಸಾಮರ್ಥ್ಯವುಳ್ಳ ಪರಿಹಾರದ ದಾರಿಯನ್ನು ತೋರಿಸಿದೆ. ಇದು ಸಮುದಾಯದ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಗೆ ಮುನ್ನಡೆಯಾಗಿದೆ. ಕಡಿಮೆಯಾದ ಕಾರ್ಬನ್ ಹೊರಸೂಸುವಿಕೆ ಮತ್ತು ಹೆಚ್ಚಾದ ಕಾಡಿನ ಆವರಣದೆಡೆಗೆ, ನಿಜ ಅರ್ಥದಲ್ಲಿ ಇದು ಮಾನವ ಪ್ರಗತಿಯೆಡೆಗೆ ಮುನ್ನಡೆಯುವಂತಹ ದಾರಿ.